ನೋಡಿ, ಈಗ ವಿದ್ಯಾರ್ಥಿ ಭವನದ ಚಟ್ನಿ ತುಂಬ ಚೆನ್ನಾಗಿರ್ತದೆ. ಅದರದ್ದೇ ಒಂದು ವಿಶೇಷತೆ ಇದೆ. ಅದು ಹೆಂಗೆ ಮಾಡಿದ್ದಾರೆ ಅಂದರೆ, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಇದು ಹುರುಗಡಲೆ ಅಂದರೆ ಪುಟಾಣಿ ಹಾಕಿದ್ದೀನಿ, ಹಾಕಿಬಿಟ್ಟು ಹಿಂಗು ಉಪ್ಪು ಹಾಕಿದ್ದೀನಿ ಇದರಲ್ಲಿ. ಇಲ್ಲಿ ನೋಡಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಣ್ಣೆಯಲ್ಲಿ ತಾಳಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ತೊಗೋಬೋದು. ಸ್ವಲ್ಪ ಖಾರ ಇದ್ರೇ ಚಲೋ ಇದು. ಅದನ್ನು ಹಾಕಿಬಿಟ್ಟಿಗೆ ನುಣ್ಣಗೆ ಏನು ಮಾಡ್ತೀನಿ ಅಂತ ಸ್ವಲ್ಪ ತರಿ ಮೊದಲು ಪುಡಿ ಮಾಡ್ಕೋಬೇಕು, ಆಮೇಲೆ ರುಬ್ಕೋಬೇಕು. ನಾನು ಚಟ್ನಿ ಮಾಡಿಂದ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ, ವಿದ್ಯಾರ್ಥಿ ಭವನದ ಇದು ದೋಸೆಗೆ ನೋಡಿ, ಈಗ ವಿದ್ಯಾರ್ಥಿ ಭವನದ ದೋಸೆಗೆ, ಕೆಂಪು ದೋಸೆಗೆ ಚಟ್ನಿ ಮಾಡಿ ತೋರಿಸಿದ್ದೀನಿ. ಈಗ ಬಟಾಟಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಬಟಾಟಿ ಎಳೆಯಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ, ಆಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಎಣ್ಣೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿಬಿಟ್ಟು ಇವನ್ನ ತಾಳಿಸಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ಮ್ಯಾಶ್ ಮಾಡಿದ್ದು ಪೊಟ್ಯಾಟೊ ಇರುತ್ತಲ್ಲ, ಅದನ್ನು ಹಾಕಬೇಕು. ಈಗ ಇದು ಕುದೀತಾ ಇದೆ ನೋಡಿ. ಈಗ ಈರುಳ್ಳಿ ಕ್ರಂಚಿಯಾಗಿ ಬೆಂದಿದೆ. ಇದಕ್ಕೆ ಮ್ಯಾಶ್ ಮಾಡಿಟ್ಟಿದ್ದ ಪೊಟ್ಯಾಟೊ ಹಾಕ್ತಾಯಿದ್ದೀನಿ. ಮೆತ್ತಗೆ ಇದು ಬೆಣ್ಣೆ ಥರ ಮೆತ್ತಗಾಗಿದೆ. ಇದೊಂದು ಪಲ್ಯ, ಅದೊಂದು ಚಟ್ನಿ, ಆಮೇಲೆ ಹೋಳಿಗೆ ಅರಿಶಿನ ಪುಡಿ ಕಡಿಮೆ ಹಾಕಿರ್ತಾರೆ. ಆಮೇಲೆ ಇದು ನೋಡಿ, ಇದನ್ನು ಬೆಣ್ಣೆ ಥರ ಮೆತ್ತಗಾಗಿದೆ. ಇದು ಅಗದಿ ಈ ರೀತಿಯೇ ಇರ್ತದೆ. ನಾನು ಇದನ್ನು ಚಟ್ನಿನೂ ಮಾಡಿ ತೋರಿಸಿದ್ದೀನಿ, ಆಮೇಲೆ ಇದನ್ನು ಪಲ್ಯನೂ ಮಾಡಿ ತೋರಿಸಿದ್ದೀನಿ, ಆಮೇಲೆ ನಾನು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿದ್ದು ವಿದ್ಯಾರ್ಥಿ ಭವನದ ಕೆಂಪು ದೋಸೆ ರೆಡಿಯಾಗಿದೆ. ಇದು ಕೆಂಪು ಅಕ್ಕಿಂದ ಮಾಡಿರ್ತಾರೆ. ಇದಕ್ಕೆ 2 ದೋಸೆ ಅಕ್ಕಿ, 2 ಕೆಂಪು ಅಕ್ಕಿ, 1 ಉದ್ದಿನಬೇಳೆ, 1 ಅವಲಕ್ಕಿ, ಒಂದು ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ರುಬ್ಬಿ ಇಟ್ಟಿದ್ದೆ. ಚೆನ್ನಾಗಿ ಇದಾಗಿದೆ ಫರ್ಮೆಂಟೇಷನ್ನು. ಈಗ ಇದು ಮಾಡಿದ್ದೀನಿ. ಅದರ ರೀತಿಯಿಂದ ಒಂದು ದೋಸೆಗೆ ಒಂದು ಬೇರೆಯೇ ಚಟ್ನಿ ಪಲ್ಯ ಇರ್ತಾವವು, ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲೇ ನೋಡಿ ಹಾಕಿದ್ದೀನಿ. ನೋಡಿ, ಇದು ಚಟ್ನಿ ಪಲ್ಯ, ಇದು ಖಾರ ಆದ ಒಂದು ಚಟ್ನಿ. ಈ ರೀತಿ ಅವರು ವಿದ್ಯಾರ್ಥಿ ಭವನದಲ್ಲಿ ಸರ್ವ್ ಮಾಡ್ತಾರೆ. ತುಂಬ ಚೆನ್ನಾಗಿ ಬರ್ತಾವೆ. ಈ ಕೆಂಪು ಅಕ್ಕಿನೂ ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಮಾಡ್ಕೊಂಡು ನೋಡಿ. ಚಲೋ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.